ಇಂದು ಮೇ 14ನೆಯ ತಾರೀಕು. ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವ ಇಂಗ್ಲೀಷ್ ಬರಹವನ್ನು ಓದ್ತಾ ಇದ್ದೇನೆ. ಶಿರೋನಾಮೆ ವಾಟ್ ಫಾರ್ ಅದರ್ಸ್. ವಾಟ್ ಫಾರ್ ಅದರ್ಸ್. When you stand before God to render your final account, He will not ask you how popular you were during life, how many parties you went to, how well dressed you were, how much fun you had for yourself, how many clubs you belonged to, how big a bank account you had. But He will ask you what you did for others. If you helped the less fortunate to get food, clothing, and adequate shelter, if you brought to the afflicted the loving care they needed, then you will hear this thrilling eternal invitation. Come, you blessed of my Father, possess you the kingdom prepared for you from the foundation of the world. Matthew 25:34. Under Baraha, let a man follow the doctrine of a good life, not of an evil life. The righteous rest happily in this world and in the next. The Buddha. ಅಪೂರ್ವವಾದಂಥ ಒಂದು ಉಪದೇಶ. ಕ್ರಿಸ್ತನ ಆ 12 ಜನ ಶಿಷ್ಯರೊಳಗೆ ಮ್ಯಾಥ್ಯೂ ಅವ ಒಬ್ಬ ಬೋಧಕ, ಸುವಾರ್ತಾ ಬೋಧಕ, ಇವ್ಯಾಂಜಲಿಸ್ಟ್. ಅವನು ಬರೆದ ಬರಹವನ್ನು ಇಲ್ಲಿ ಜೆ ಮಾರುಸ್ ಅವರು ಇರಿಸಿದ್ದಾರೆ. ವಾಟ್ ಫಾರ್ ಅದರ್ಸ್. ಇತರರಿಗಾಗಿ ಏನುಂಟು, ಇತರರಿಗಾಗಿ ಏನುಂಟು, ನೀನು ಕೊಟ್ಟಿಪ್ಪ ಮತ್ತೊಬ್ಬರಿಗೆ. ನೀನು ದೇವರ ಮುಂದೆ ನಿಂತಾಗ ನಿನ್ನ ಕೊನೆಯ ಲೆಕ್ಕಪತ್ರಗಳನ್ನು ಸಲ್ಲಿಸಿದಾಗ ಅವ ಒಂದು ಮಾತು ಕೇಳ್ತಾನೆ. ನಿಮ್ಗೆ ಏನು ಕೇಳ್ತಾನಪ್ಪ? ನೀನು ಎಷ್ಟು ಪ್ರಸಿದ್ಧಿನಾಗಿದ್ದೀಪ ಅದು ಮಹತ್ವ ಅಲ್ಲ ನನಗೆ, ಅದು ನನಗೆ ಬೇಕಾಗಿಲ್ಲ. ನೀನು ಎಷ್ಟು ಪಾರ್ಟಿ ಅಟೆಂಡ್ ಆಗಿದ್ದಿ ಅದು ಮಹತ್ವ, ಭಾಗವಹಿಸಿದ್ದಿ ಅದು ಮಹತ್ವಿಲ್ಲ. ನೀನು ಎಷ್ಟು ಚಂದ ಅರಿವಿ ಅಂಚುಡಿ ಡ್ರೆಸ್ ವಸ್ತ್ರಗಳನ್ನು ಹಾಕಿ ತಿರುಗಾಡಿದ್ದಿ ಅದು ನನಗೆ ಬೇಡ. ನೀನು ಸ್ವತಃ ನಿನ್ನಷ್ಟಕ್ಕೆ ನೀನು ಮೋಜು ಮಸ್ತಿ ಎಷ್ಟು ಮಾಡಿದ್ದಿ ಅದು ನನಗೆ ಬೇಡ. ನೀನು ಎಷ್ಟೊಂದು ಕ್ಲಬ್ಗಳು ಸಂಘ ಸಂಸ್ಥೆಗಳ ಮೆಂಬರ್ ಆಗಿದ್ದಿ ಅದು ನನಗೆ ಬೇಡ. ನಿನ್ನ ಬ್ಯಾಂಕ್ನೊಳಗೆ ಎಷ್ಟು ದೊಡ್ಡ ಮೊತ್ತದ ರೊಕ್ಕ ಅದ, ಅಕೌಂಟ್ ಇದೆ ಅದು ನನಗೆ ಬೇಡ. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ ನಿನಗೆ. ಇತರರಿಗಾಗಿ ನೀನು ಏನು ಮಾಡಿರುವಿ? ಇತರರಿಗಾಗಿ ನೀನು ಏನು ಮಾಡಿರುವಿ? ಇದೇ ಒಂದು ಪ್ರಶ್ನೆಯನ್ನು ನಾನು ನಿನಗೆ ಕೇಳ್ತೇನೆ ಅಂತ ದೇವರು ಹೇಳ್ತಾನಂತ. ದುರ್ದೈವಿಗಳು ಅವರಿಗೆ ಊಟ, ಬಟ್ಟೆ, ವಸತಿಗಳನ್ನು ಪಡೆಯಲು ನೀನು ಸಹಾಯ ಸಲ್ಲಿಸಿರುವೆಯಾ? ರೋಗ ರುಜಿನಗಳಾದಂಥ ಪೀಡಿತರಾದವರಿಗೆ ಅವಶ್ಯವಾದ ಪ್ರೀತಿಯ ಕಾಳಜಿಯನ್ನು ನೀನು ಕೊಟ್ಟಿದ್ದೀಯಾ? ಹೀಗೆ ಮಾಡಿದ್ದರೆ ಮಾತ್ರ ಓ ಮಗೋ ಬಾ ಒಳಗೆ. ನೀನು ತಂದೆಯಿಂದ ಆಗ ಮಾತ್ರ ಆಶೀರ್ವಾದ ನಿನಗೆ ಸಿಕ್ಕಿರ್ತದೆ. ಆವಾಗ ಮಾತ್ರ
ನಿನಗಾಗಿ ದೇವನ ಸಾಮ್ರಾಜ್ಯ ತಯಾರಾಗಿರ್ತದ ಅಂಥೇಳಿ ಈ ವಿಶ್ವದ ಅಡಿಪಾಯದಿಂದ ಆ ದೇವನ ಸಾಮ್ರಾಜ್ಯ ನಿನಗೆ ತೆಗೆದಿರ್ತದ. ನೀ ಅಲ್ಲಿ ಒಳಗೆ ಬಾ ಅಂಥೇಳಿ ಕರೀತದ. ಇತರರಿಗಾಗಿ ನೀನು ಏನಾದರೂ ಮಾಡಿದ್ದರೆ ಮಾತ್ರ. ಇದು ಒಂದು ಅದ್ಭುತವಾದಂಥ ಒಂದು ಉಪದೇಶ. ಕ್ರಿಸ್ತ ಧರ್ಮದಲ್ಲಿ ಎಲ್ಲರಿಗೂ ಅಪ್ಲೈ ಆಗುವಂಥದ್ದಿದು, ಬರೀ ಅವರಿಗೆ ಅಂತಲ್ಲ. ಮ್ಯಾಥ್ಯೂ ಅವರ ಉಪದೇಶದೊಳಗಿನ ಒಂದು ಭಾಗ. ಇನ್ನು ಕೆಳಗಡೆ ಬುದ್ಧನ ಒಂದು ವಾಕ್ಯ, 2 ಪ್ಯಾರಾಗಳಿವೆ. ಮನುಷ್ಯ ಜೀವನದಲ್ಲಿ ಒಂದು ಒಳ್ಳೆಯ ಸಿದ್ಧಾಂತವನ್ನು ಅನುಸರಿಸಬೇಕು, ಹೊರತು ಕೆಟ್ಟ ಸಿದ್ಧಾಂತವನ್ನು ಅನುಸರಿಸಬಾರದು. ನೀತಿವಂತರು ಈ ಜಗತ್ತಿನಲ್ಲಿ ಸಂತೋಷದಿಂದ ಆರಾಮವಾಗಿ ಜೀವನ ನಡೆಸ್ತಾರೆ. ಅಷ್ಟಲ್ಲದೆ ಅವರ ಮುಂದಿನ ಜೀವನವೂ ಸಹ ಆರಾಮದಾಯಕ ಆಗ್ತದೆ. ಅದಕ್ಕೆ ನೀತಿವಂತರಾಗಿರಿ, ಒಳ್ಳೆಯವರಾಗಿರಿ ಅನ್ನುವಂಥ ಬುದ್ಧನ ಉಪದೇಶವಿದು. ಈ ರೀತಿಯಾಗಿ ಇಂದು ಮೇ 14ರಂದು ಒಂದು ಅಪರೂಪದ ಉಪದೇಶಗಳು ನಮ್ಮ ಮುಂದೆ ಇವೆ. ಇತರರಿಗಾಗಿ ಏನುಂಟು, ಏನು ಮಾಡಿದ್ದೀವಿ ನಾವು, ಇತರರಿಗಾಗಿ ಏನು ಮಾಡಿದ್ದೇವೆ ಅನ್ನುವಂಥ ಅಪರೂಪದ ಒಂದು ಪ್ರಶ್ನೆಯನ್ನು ಮಾರೋಸ್ ಅವರು ನಮ್ಮ ಮುಂದೆ ಇರಿಸ್ತಾ ಇದ್ದಾರೆ. ಇದನ್ನು ಕುರಿತು ಎಲ್ಲರೂ ಚಿಂತನೆ ಮಾಡಬೇಕು ಹಾಗೂ ಅದರಂತೆ ತಾವು ಕಾರ್ಯಪ್ರವೃತ್ತರಾಗುವಂತಹ ಮನೋಧರ್ಮವನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ.